करता हूँ कि अल्लाह रब्बुल इज़्ज़त हम तमाम लोगों को इस अजीम शान जुम्मा के दिन के सदके और इस अजीम शान महीने के सदके हम तमाम लोगों के हर सगीरा कबीरा गुनाहों को माफ़ अता फरमाए। अल्लाह रब्बुल इज़्ज़त हम तमाम लोगों को नेक कहने हक बोलने की और सुनने की तौफीक अता फरमाए। मरते दम तक सुन्नत पर कायम और दायम रहने की तौफीक अता फरमाए। हम तमाम लोगों को मरते दम तक इहदिनस सिरातल मुस्तकीम पर चलने की तौफीक अता फरमाए और हम तमाम लोगों को अल्लाह के महबूब बंदों के बताए हुए तरीके पे चलने की तौफीक अता फरमाए। आमीन आमीन या रब्बल आलमीन बिरहमतिक या अर्हमर राहिमीन। किसी शायर ने क्या खूब कहा है, ख्वाजाए हिंद वो दरबार है आला तेरा, ख्वाजाए हिंद वो दरबार है आला तेरा, कभी महरूम नहीं है मांगने वाला तेरा, कभी महरूम नहीं है मांगने वाला तेरा। मुझे तू अपना दिखा दे दरे पाक ऐ प्यारे, आंखें पुर नूर हों देख के जलवा तेरा, आंखें पुर नूर हों देख के जलवा तेरा। मुहियुद्दीन गौस है और ख्वाजा मुइनुद्दीन है, मुहियुद्दीन गौस है और ख्वाजा मुइनुद्दीन है, और हसन क्यों ना हो अकीदा तेरा, आए हसन क्यों ना हो अकीदा तेरा। मुअज़्ज़ज़ सामने कराम, आइए कुछ और सुनिए सुनाने से कब्ल हम सब के आका, हम सब के मौला, हम सब के दाता, यतीमों के मावा, गरीबों के मलजा, जनाब अहमद मुजतबा मोहम्मद मुस्तफ़ा सल्लल्लाहु अलैहि वसल्लम के बारगाह में और एक मरतबा अक़ीदत व मोहब्बत के साथ झूम झूम के दरूद पाक का नज़राना पेश कर लीजिए। अल्लाहुम्मा सल्लि अला सय्यिदना शफीना हबीबना नबीना मौलाना मुहम्मद बारिक सल्लु अलैहि सलातु व सलाम अलैका या हबीबी या रसूलुल्लाह सल्लल्लाहु तआला अलैहि वसल्लम। ಪ್ರೀತಿಯ ಸಹೋದರರೇ, ನಾವು ಹೋದ ಶುಕ್ರವಾರ ಹಜರತೆ ಮುಯಿನುದ್ದೀನ್ ಚಿಶ್ತಿ ಸಂಜರಿ ರಹಿಮತುಲ್ಲಾ ಅಲಿ ಅವರ ಪವಾಡಗಳ ಬಗ್ಗೆ ಮತ್ತು ಕರಾಮಾತ್ ಬಗ್ಗೆ ನಾವು ಕೇಳಿದ್ವಿ. ಕರಾಮಾತ್ ಅಂದರೆ ಏನು, ಪವಾಡಗಳು ಅಂದರೆ ಏನು, ನಾವು ಹೋದ ಶುಕ್ರವಾರ ನಾವು ಎಲ್ಲರೂ ಗಮನ ಕೊಟ್ಟು ಹಜರತೆ ಮುಯಿನುದ್ದೀನ್ ಚಿಶ್ತಿ ರಹಿಮತುಲ್ಲಾ ಅಲಿ ಬಗ್ಗೆ ನಾವು ಕೇಳಿದ್ವಿ. ಪವಾಡುಗಳು ಅಂದರೆ ಯಾರಾದರೂ ವ್ಯಕ್ತಿ ಒಳಗೆ ನಾವು ಪವಾಡ ನೋಡ್ಬೇಕಂದ್ರೆ ಇಸ್ತಕಾಮತ್ ಫಿದ್ದೀನ್, ಆ ವ್ಯಕ್ತಿ ಒಳಗೆ ಇರಬೇಕು. ಏನು ಇಸ್ತಕಾಮತ್ ಫಿದ್ದೀನ್, ಫಿದ್ದೀನ್ ಅಂದರೆ ಇಸ್ತಕಾಮತ್ ಅಂದರೆ ನಿಂದಿರೋದು, ಕಾಯಂ ಇರೋದು. ಒಂದು ಜಗದಲ್ಲಿ ಏನಾದ್ರೂ ನಾವು ಪಿಲ್ಲರ್ ನಿಂದಿರಿಸ್ವಿ ಅಂದ್ರೆ ಆ ಪಿಲ್ಲರ್ ಅಚಗಡಿ ಇಚಗಡಿ ಅಡಗಾಡೋದಿಲ್ಲ, ಒಂದೇ ಜಗದಲ್ಲಿ ಇರ್ತದೆ. ಅದಕ್ಕೆ ಇಸ್ತಕಾಮತ್ ಯಾನೆ ಒಂದೇ ಜಗದಲ್ಲಿ ನಿಂದಿರೋದು. ಫಿದ್ದೀನ್ ದೀನನ ಮೇಲೆ, ದೀನನ ಒಳಗೆ ಆ ವ್ಯಕ್ತಿ ಕಾಯಂ ಇರಬೇಕು. ತನ್ನ ಧರ್ಮ, ತನ್ನ ದೀನು, ತನ್ನ ಸಮಾಜ ಏನು, ಕುರ್ಆನ್ ಮತ್ತು ಸುನ್ನತ್ ಯಾವುದೇ ಕಾರಣಕ್ಕೂ ಬಿಟ್ಟು ಹಿಂಸರಿಬಾರ್ದು. ಅಂತಹ ವ್ಯಕ್ತಿಗಳಿಂದ ಏನು ಪವಾಡುಗಳು ಮತ್ತು ಕರಾಮಾತ್ಗಳನ್ನು ಕಂಡು ಬರುತ್ತದೆ. ಆ ವ್ಯಕ್ತಿ ಮೊದಲೇ ಮಾತೇನು ಇಸ್ತಕಾಮತ್ ಫಿದ್ದೀನ್ ಇರಬೇಕು. ಎರಡನೇದು ಆ ವ್ಯಕ್ತಿ ಒಳಗೆ ಇಡೀ ಫ್ರೈಜ್ಗಳು ಮತ್ತು ವಾಜಿಬಾತ್ಗಳು ಪಾಲನೆ ಇರಬೇಕು. ಇಸ್ಲಾಂನಲ್ಲಿ ಯಾವ ಯಾವ್ದು ವಸ್ತುಗಳಿದೆ ಅದು ಎಲ್ಲಾ ವಸ್ತುಗಳ ಮೇಲೆ ಫರೈಜ್, ಏನೇನು ವಸ್ತುಗಳು ಫರೈಜ್ ಇದೆ ಆ ಎಲ್ಲಾ ವಸ್ತುಗಳ ಮೇಲೆ ಪಾಲನೆ ಇರಬೇಕು. ಯಾವ್ಯಾವ ವಸ್ತುಗಳು ವಾಜಿಬ್ ಇದೆ ಆ ವಾಜಿಬ್ಗಳ ಮೇಲೆ ಪಾಲನೆ ಇರಬೇಕು. ಈ ಉದಾಹರಣೆಗಾಗಿ ಒಂದು ವಾಜಿಬ್ನಲ್ಲಿ ನಾವು ಎಲ್ಲಾ ಕಂಡು ಬರೋದು ಯಾವ್ದು ವಸ್ತುಪ್ಪ ಅಂದ್ರೆ ದಾಡಿ ಏನಿದೆ, ದಾಡಿ ಇಡೋದು ಏನಿದೆ ಸುನ್ನತ್ನಿದೆ, ಒಂದು ರೀತಿ ವಾಜಿಬ್ನ ಇದೆ. ಅಲ್ಲಾಹನ ಸಂತರು, ಅಲ್ಲಾಹನ ಅನೇಕ ಭಕ್ತಾದಿಗಳು, ಅಲ್ಲಾಹಗೆ ಪ್ರೀತಿ ಮಾಡೋರು ಮತ್ತು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಪ್ರೀತಿ ಮಾಡೋರಿದ್ದಾರೆ ಜನರು ಸುನ್ನತೆ ಮುಸ್ತಫಾ ಬಿಟ್ಟು ಮತ್ತು ಫರೈಜ್ ಮತ್ತು ವಾಜಿಬಾತ್ಗಳ ಮೇಲೆ ಮತ್ತು ಸುನ್ನತಿನ ಮೇಲೆ ಪಾಲನೆ ಮಾಡಿ ತನ್ನ ಜೀವನಿಗೆ ಸುಧಾರಣೆ ಮಾಡ್ಕೊಂತಾರೆ ಮತ್ತು ಶಾಂತಿ ಮತ್ತು ಪ್ರೀತಿಯನ್ನು ಪಡ್ಕೊಳ್ಳುತ್ತಾರೆ. ಅಲ್ಲಾಹನ ಸಂತರ ಬಳಿಗೆ ಈ ರೀತಿ ಪಾಲನೆ ನಡವಳಿಕೆ ಕಂಡು ಬರುತ್ತದೆ. ಇಂತಹ ವ್ಯಕ್ತಿ ಫರೈಜುಗಳು ಮತ್ತು ವಾಜಿಬಾತ್ಗಳು ಮತ್ತು ಸುನ್ನತೆ ಮುಸ್ತಫಾ ಮತ್ತು ಮುಸ್ತಹಬಾತ್ಗಳ ಮೇಲೆ ನಡ್ಕೊಂಡು ಯಾವ ವ್ಯಕ್ತಿ ಹೊಂಟಿದ್ದಾನೆ ಆ ವ್ಯಕ್ತಿನ ಒಳಗಿಂದ ಏನೇನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪವಾಡಗಳಿಂದ ಶಕ್ತಿಯನ್ನು ಕೊಡ್ತಾನಂತೆ ಆ ವ್ಯಕ್ತಿ ಒಳಗೆ. ಆ ವ್ಯಕ್ತಿ ಗೈಬರಿಂದ ಏನು ತನ್ನ ಪವಾಡಗಳು ಕರಾಮತ್ಗಳನ್ನು ತೋರಿಸುತ್ತಾನೆ. ಪ್ರೀತಿಯ ಸಹೋದರಿ, ಇದು ಬಾಳು ನಾವು ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಜನರ ಒಳಗೆ ಪವಾಡಗಳು ನೋಡ್ಬೇಕಂದ್ರೆ ಇದೆಲ್ಲ ನಮ್ಗೆ ಗೊತ್ತಿರಬೇಕು. ಎಂತಹ ಜನರ ಒಳಗೆ ನಾವು ಪವಾಡ ನೋಡಬೇಕು. ಇವತ್ತು ಎಲ್ಲಾರು ಕಾಮನ್ ಆಗಿಬಿಟ್ಟಿದ್ದಾರ. ಫರೈಜ್ಗಳು ಎಲ್ಲಿ ಹೋತು, ವಾಜಿಬಾತ್ಗಳು ಎಲ್ಲಿ ಹೋತು, ನಮಾಜ್ ಎಲ್ಲಿ ಹೋತು, ಸುನ್ನತ್ ಎಲ್ಲಿ ಹೋತು, ಇಸ್ಲಾಂ ಅಂದರೆ ಏನು, ಕುರಾನ್ ಅಂದರೆ ಏನು ಗೊತ್ತಿಲ್ಲ ಅವರಿಗೆ. ಸರಿಯಾಗಿ ಹೇಗೆ ನಡ್ಕೊಂಡು ಹೋಗ್ಬೇಕು. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಂತಹ ಮಾತುಗಳನ್ನು ಹೇಳಿದ್ರು, ನಮ್ಮ ಇಸ್ಲಾಂನಲ್ಲಿ ಯಾವ್ದು ವಾಜಿಬ್ ಇದೆ ಅಂತಹ ಜನರಿಗೆ ಏನು ಗೊತ್ತಿರಂಗಿಲ್ಲ. ಅಂತಹ ಜನರು ಪವಾಡಗಳು ತೋರ್ಸಕೊಂಡಿದ್ದಾರ. ಪ್ರೀತಿಯ ಸಹೋದರರೇ, ಪವಾಡಗಳು ಅಂದರೆ ಬರೀ ಲಿಂಬೆ ಹಣ್ಣು ತೆಂಗಿನಕಾಯಿ ಕೊಡೋದಕ್ಕೆ ಪವಾಡಗಳು ಹೇಳೋದಿಲ್ಲ. ಇದು ಮೊದಲಿಗೆ ನಾವು ತಿಳಿಬೇಕು.
ಒಂದು ದಾರ ಕೊಟ್ಟರೆ ಅವ್ರು ದಾರ ಕೊಟ್ಟಿದ ನಂತರ ಏನಾದ್ರೂ ಶಿಫಾಯಿತು ಇದಕ್ಕೆ ಏನು ಪವಾಡಗಳು ಹೇಳೋದಿಲ್ಲ. ಪವಾಡಿನ ಶಕ್ತಿನೇ ಬೇರೆ ಇರುತ್ತದೆ. ಹಜರತ್ ಮೈನುದ್ದೀನ್ ಚಿಶ್ತಿ ಸಂಜರಿ ರಹಿಮತುಲ್ಲಾ ಅಲಿಯರು ಪವಾಡಗಳು ಅವ್ರ ಒಳಗೆ ನೋಡ್ಬೇಕಂದ್ರೆ ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾ ಒಳಗೆ ನಾವು ನೋಡಬೇಕು. ಪ್ರೀತಿಯ ಸಹೋದರರೇ, ರಸೂಲ್ ಅಲ್ಲಾಹ್ ಸ್ವಲ್ಲಲ್ಲಾಹು ತಆಲಾ ವಸಲ್ಲಂಗೆ ಯಾರು ಪ್ರೀತಿ ಮಾಡಿದ್ರು ಅಂತಹ ಜನರು ಸಾಯ ತನಕನೇ ಜೀವಿತ ಇರುತ್ತಾರೆ ಮತ್ತು ಸತ್ಯದ ನಂತರ ಕಯಾಮತ್ ಬರ ತನಕ ಅಂತಹ ಜನರ ಹೆಸರವನ್ನು ಜೀವಿತವಿರುತ್ತದೆ. ಪ್ರೀತಿಯ ಸಹೋದರನೇ, ಉದಾಹರಣೆಗಾಗಿ ನಮ್ಮ ಹಿಂದೂಸ್ತಾನಲ್ಲಿ ಎಷ್ಟು ವರ್ಷಗಳಿಂದ ದೊಡ್ಡ ದೊಡ್ಡ ರಾಜ್ಕುಮಾರಗಳು ಬಂದ್ರು ಹೋದ್ರು. ಎಷ್ಟು ದೊಡ್ಡದು ರಾಜ್ಕುಮಾರಗಳು, ಎಷ್ಟು ಹಣ ಸಂಪತ್ತು ಬೆಳ್ಳಿ ಬಂಗಾರ ಎಷ್ಟು ರಾಜನೀತಿ ಅವ್ರ ಒಳ್ಳೆ ಕೈಯಲ್ಲಿತ್ತು, ಬಂದ್ರು ಹೋದ್ರು. ಒಬ್ಬೊಬ್ರು ರಾಜ್ಕುಮಾರ್ ಬಂದ್ರು 5 ವರ್ಷ ಇದ್ರು ಹೋದ್ರು. ಆ ಕುರ್ಚಿ ಮೇಲೆ ಕುಂತರು ಹೋದ್ರು, ಈ ಕುರ್ಚಿ ಮೇಲೆ ಕುಂತರು ಹೋದ್ರು. ಆದ್ರೆ ಯಾರ್ಯಾರು ಅವರು ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ರಾಜ್ಕುಮಾರ ಆದ್ರು ಆಗಿದ ನಂತರ ಹೇಗೆ 5 ವರ್ಷ, ಹೇಗೆ 10 ವರ್ಷ, ಹೇಗೆ 20 ವರ್ಷ, ಹೇಗೆ 60 ವರ್ಷ ಮುಗೀತು. ಆ ಜನರು ಮುಗಿದ ನಂತರ ಆ ಜನರಿಗೆ ನೆನಪು ಮಾಡೋರು ಯಾರಿಲ್ಲ, ಏಕಿಲ್ಲ. ಆ ಜನರ ಒಳಗೆ ಪ್ರಪಂಚದ ಪ್ರೀತಿ ಇತ್ತು, ಹಣ ಸಂಪದನ ಪ್ರೀತಿ ಇತ್ತು. ಅವ್ರ ಒಳಗೆ ಏನಿತ್ತು, ನನ್ನ ಕಡೆ ಎಷ್ಟು ಹಣ ಸಂಪತ್ತು ನಾನು ಏನಾದ್ರೆ ಮಾಡಬಹುದು. ಪ್ರೀತಿಯ ಸಹೋದರರೇ, 5 ವರ್ಷ ತನಕ ಯಾರು ಕುರ್ಚಿ ಮೇಲೆ ಕುಂತಾರೋ ಅವ್ರು ಬಂದ್ರು ಹೋದರು. ಆದ್ರೆ ಮೈನುದ್ದೀನ್ ಚಿಶ್ತಿ ಸಂಜರಿ ರಹಿಮತುಲ್ಲಾ ಅಲಿಯರು ಹಿಂದೂಸ್ತಾನ್ಗೆ ಬಂದರು. ಯಾವ ರೀತಿ ಬಂದರು? ಫಕೀರ್ ಆಗಿ ಬಂದರು. ಎಂತಹ ಫಕೀರ್ ಆಗಿ ಬಂದರು? ಜನರಿಂದ ತಗೋರಲ್ಲ, ಜನರಿಗೆ ಕೊಡೋದಕ್ಕೆ ಬಂದಿದ್ರು. ಪ್ರೀತಿಯ ಸಹೋದರರೇ, ಜನರಿಗೆ ಇಂತಹ ಜ್ಞಾನ ಶಿಕ್ಷಣ ಕೊಟ್ಟರು. 10, 20, 1,000, 20,000 ಜನರಿಲ್ಲ, 90 ಲಕ್ಷ ಜನರಿಗೆ ಪ್ರೀತಿ ನೋಡಿ ಮುಸಲ್ಮಾನ್ ಆದ್ರು ಹಿಂದೂಸ್ತಾನಲ್ಲಿ. ಪ್ರೀತಿಯ ಸಹೋದರರೇ, 90 ಲಕ್ಷ ಜನರು ಮುಸಲ್ಮಾನ್ ಆದ್ರು. ಏಕೆ? ನಡವಳಿಕೆ ಅಂತ ಚಲೋ ಇತ್ತು ಹಜರತ್ ಮೈನುದ್ದೀನ್ ಅವ್ರದ್ದು. ಅಲ್ಹಮ್ದುಲಿಲ್ಲಾ, ಎಷ್ಟು ರಾಜ್ಕುಮಾರಗಳು ಬಂದು ಹೋಗಿದ್ರೆ ಹೆಸರು ತಗೊಳ್ಳೋರು ಯಾರಿಲ್ಲ. ಆದ್ರೆ ಪ್ರೀತಿಯ ಸಹೋದರರೇ, ಯಾವುದೇ ಪ್ರಪಂಚದ ಮೂಲೆ ಒಳಗೆ ಹೋಗಿ ನೀವು ಕೇಳ್ರಿ, ಹಿಂದೂಸ್ತಾನಿನ ರಾಜ್ಕುಮಾರ ಯಾರಿದ್ದಾರೆ ಅಂತ ಕೇಳಿರಿ ನೀವು, ಎಲ್ಲಾರು ಒಂದೇ ಅಕ್ಷರ ಹೇಳ್ತಾರೆ, ಮೈನುದ್ದೀನ್ ಚಿಶ್ತಿ ಸಂಜರಿ ರಹಿಮತುಲ್ಲಾ ಅಲೈಹಿ ಹಿಂದೂಸ್ತಾನಿನ ರಾಜ್ಕುಮಾರ್ ಇದ್ದಾರೆ. ಹಜರತ್ ಖ್ವಾಜಾ ಗರೀಬ್ ನವಾಜ್ ರಹಿಮತುಲ್ಲಾ ಅಲೈಹಿ ಹಿಂದೂಸ್ತಾನಿನ ರಾಜ್ಕುಮಾರ್ ಇದ್ದಾರೆ. ಎಲ್ಲಾರು ಒಂದೇ ಮಾತು ಹೇಳ್ತಾರೆ. ಪ್ರೀತಿಯ ಸಹೋದರರೇ, ರಾಜ್ಕುಮಾರಿ ಸ್ಥಾನ ಏಕೆ ಸಿಕ್ತು? ಅಲ್ಲಾಹು ಅಕ್ಬರ್. ಯಾರು ಸುನ್ನತೆ ಮುಸ್ತಫಾಗೆ ಜೀವಿತ ಮಾಡ್ರು ಅಂತಹ ಜನರು ಸಾಯ ತನಕ ಜೀವಿತ ಇರುತ್ತಾರೆ. ಪ್ರೀತಿಯ ಸಹೋದರರೇ, ನಮ್ಮ ಹೆಸರು ಜೀವಿತ ಇರ್ಬೇಕಂದ್ರೆ, ನಾವು ಜನರ ಒಳಗೆ ನಾವು ಕಾಯಂ ಇರ್ಬೇಕಂದ್ರೆ ನಮ್ಮ ಒಳಗೆ ಸುನ್ನತೆ ಮುಸ್ತಫಾ ಇರ್ಬೇಕು, ನಮ್ಮ ಒಳಗೆ ಅಲ್ಲಾಹರ ಭಯ ಇರಬೇಕು, ನಮ್ಮ ಒಳಗೆ ಅಲ್ಲಾಹನ ಪ್ರೀತಿ ಇರ್ಬೇಕು, ನಮ್ಮ ಒಳಗೆ ಅಲ್ಲಾಹರ ಇಜ್ಜತ್ ಹೇಳಿರುವ ಎಲ್ಲ ಮಾತಿನ ಮೇಲೆ ಪಾಲನೆ ಇರ್ಬೇಕು. ಪ್ರೀತಿಯ ಸಹೋದರರೇ, ಬರೀ ಪಾಲನೆ ಅಂದ್ರೆ ಆ ರೀತಿ ಪಾಲನೆ ಅಲ್ಲ, ಬರೀ ಬಂದಿವಿ ನಮಾಜ್ ಮಾಡಿದೀವಿ ತಸ್ಬೀಹ್ ಓದಿದೀವಿ ಹೋಗಿದೀವಿ ಆ ರೀತಿ ಇರಬಾರ್ದು. ಮಸಜಿದ್ಗೆ ಬಂದಿದ್ದ ನಂತರ ನಮಾಜ್ನ ಸಮಯದಲ್ಲಿ ನಮಾಜ್ ಮಾಡ್ಬೇಕು. ಹೊರಗಡೆ ಹೋಗಿದ ನಂತರ ಜನರು ಯಾರಿದ್ದಾರೆ ಯಾರಿಗಿಲ್ಲ, ಅವ್ರಿಗೆ ಎಂತ ಕೆಟ್ಟವ್ರು ಇದ್ದಿದ್ರೆ ನಾವು ಒಳ್ಳೆ ರೀತಿ ಅವ್ರ ಜೊತೆ ನಾವು ಮಾತಾಡ್ಬೇಕು, ಇಂತವ್ರು ಆಗ್ಬೇಕು. ಪ್ರೀತಿಯ ಸಹೋದರರೇ, ನಾವು ನಮಾಜ್ ಮಾಡೋರು ಅಂದರೆ ನಾವು ಕೆಟ್ಟ ಜನರನ್ನು ದೂರ ಆಗ್ತೀವಿ. ಆ ನಡವಳಿಕೆ ನಮ್ಮೊಳಗೆ ಇರಬಾರ್ದು. ನಮ್ಮ ಪ್ರಯತ್ನ ಏನಿರ್ಬೇಕು, ನಾನು ಅಲ್ಲಾಹನ ಪ್ರೀತಿ ಪಡ್ಕೊಂಡಿದ್ದೇನೆ, ನಾನು ಅಲ್ಲಾಹರ ಇಜ್ಜತ್ಗೆ ಪ್ರೀತಿ ಮಾಡುತ್ತೇನೆ, ನನ್ನ ಒಳಗೆ ಸುನ್ನತೆ ಮುಸ್ತಫಾ ಇದೆ, ನನ್ನ ಒಳಗೆ ರಸೂಲ್ ಅಲ್ಲಾಹನ ಪ್ರೀತಿ ಇದೆ. ಅಲ್ಹಮ್ದುಲಿಲ್ಲಾ, ಇದು ಬರೀ ಪ್ರೀತಿ ಮಸಜಿದ್ಗಾಗಿ ಅಷ್ಟೇ ಇರಬಾರ್ದು. ಈ ಪ್ರೀತಿ ನಾನು ಹೊರಗಡೆ ಜನತನ ನಾನು ಮುಟ್ಟಿಸಬೇಕು, ಜನರಿಗೆ ನಾನು ತೋರಿಸಬೇಕು. ಪ್ರೀತಿ ಅಂದರೆ ಏನು? ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ರೀತಿ ಮಾತು ಹೇಳಿದ್ರು? ಕುರಾನ್ ಮಜೀದ್ ಅಂದರೆ ಏನು? ಕುರಾನ್ ಗ್ರಂಥ ಅಂದರೆ ಏನು? ಇಸ್ಲಾಂ ಅಂದರೆ ಏನು? ಬರೀ ಹೇಳಿದ್ರೆ ಕಂಡು ಬರೋದಿಲ್ಲ. ಪ್ರೀತಿಯ ಸಹೋದರರೇ, ನಡವಳಿಕೆಯಿಂದ ನಾವು ಜನರಿಗೆ ತೋರಿಸಬೇಕು, ನಡವಳಿಕೆ ನಾವು ಮಾಡಿ ಜನರಿಗೆ ಒಪ್ಪಿಸ್ಕೋಬೇಕು. ಪ್ರೀತಿಯ ಸಹೋದರರೇ, ಹಜರತ್ ಮೈನುದ್ದೀನ್ ಚಿಶ್ತಿ ಸಂಜರಿ ರಹಿಮತುಲ್ಲಾ ಅಲೈಹಿ ಒಂದು ಸಾರಿ ಸಮರ್ಕಂದ್ಗೆ ಹೋಗಿದ್ರು. ಎಲ್ಲೇ ಸಮರ್ಕಂದ್ಗೆ ಹೋಗಿದ್ರು. ಹೋಗಿದ ನಂತರ ಸಮರ್ಕಂದ್ನಲ್ಲಿ ಹಜರತ್ ಅಬುಲ್ಲೈಸ್ ರಹಿಮತುಲ್ಲಾ ಅಲೈಹಿ ಅವರು ಓಣಿ ಸಮೀಪ ಒಂದು ಮಸಜಿದ್ ಇತ್ತು. ಆ ಮಸಜಿದ್ ನಲ್ಲಿ ಹೋಗಿದ ನಂತರ ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾ ಅಲೈಹಿ ಅವರು ಇದ್ದಾರೆ ಮತ್ತು ಹಜರತ್ ಅಬುಲ್ಲೈಸ್ ರಹಿಮತುಲ್ಲಾ ಅಲೈಹಿ ಅವರು ಇದ್ದಾರೆ. ನಮಾಜ್ಗೆ ಬಂದಿದ್ರು. ಒಬ್ಬ ವ್ಯಕ್ತಿ ಮಸಜಿದ್ ನಲ್ಲಿ ಬಂದಿದ್ದ. ಆ ವ್ಯಕ್ತಿ ಹಠವನ್ನು ಮಾಡಕ್ ಕುಂತಿದ್ದ, ಚೀರಾಡಿ ಮಾತಾಡಕ್ ಕುಂತಿದ್ದ. ಏನಂತ? ನೀವು ಯಾವ ಜಾಗದಲ್ಲಿ ಮುಖ ಮಾಡಿ ನಮಾಜ್ ಮಾಡಕ್ ಕುಂತಿದ್ರಲ್ಲ, ಆ ಪ್ಲೇಸ್, ಆ ರೂಟ್, ಆ ಏನು ನಿಮ್ಮ ಮುಖ ಇದೆ, ನೀವು ನಿಂತಿರುವ ಜಾಗ ಏನಿದೆ, ಅದು ಖಾನಾ ಕಾಬಾ ಕಡೆ ನಿಮ್ಮ ರೂಟ್ ಸರಿಯಾಗಿಲ್ಲ. ನೀವು ಖಾನಾ ಕಾಬಾ ಕಡೆ ಕರೆಕ್ಟ್ ಆಗಿ ನಿಂತು ನೀವು ಮುಖ ಮಾಡಿ ನಮಾಜ್ ಮಾಡಕ್ ಕುಂತಿಲ್ಲ, ನೀವು ತಪ್ಪು ಜಾಗದಲ್ಲಿ ನಿಂತಿದ್ದೀರಾ. ಹಜರತ್ ಅಬುಲ್ಲೈಸ್ ರಹಿಮತುಲ್ಲಾ ಅಲೈಹಿ ಅವರು ಹೇಳಕ್ ಕುಂತಿದ್ದಾರೆ, ಇಲ್ಲ ನಾವು ಕರೆಕ್ಟ್ ಜಾಗದಲ್ಲಿ ನಿಂತಿದ್ದೀವಿ. ಆ ವ್ಯಕ್ತಿ ಮತ್ತೆ ಹೇಳಿದ, ಏನಂತ? ಇಲ್ಲ, ನೀವು ತಪ್ಪು ಜಾಗದಲ್ಲಿ ನಿಂತಿದ್ದೀರಾ. ಮತ್ತು ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾ ಹೇಳಿದ್ರು, ಇಲ್ಲಪ್ಪ ನಾವು ಕರೆಕ್ಟ್ ಜಾಗದಲ್ಲಿ ನಿಂತು ನಮಾಜ್ ಮಾಡಕ್ ಕುಂತಿದ್ದೀವಿ, ನಮ್ಮ ಮುಖ ಖಾನಾ ಕಾಬಾ ಕಡೆನೇ ಇದೆ. ಒಂದು ಸಾರಿ ಹೇಳಿದ್ರು, ಎರಡು ಸಾರಿ ಹೇಳಿದ್ರು, ಆದ್ರೆ ಆ ವ್ಯಕ್ತಿ ನಂಬಾಕ್ ಕುಂತಿದ್ದಿಲ್ಲ.
ಅಲ್ಲಾಹು ಅಕ್ಬರ್. ಪವಾಡ ಅಂದರೆ ಏನು ಪ್ರೀತಿಯ ಸಹೋದರರೇ? ಅಲ್ಲಾಹನ ಸಂತರು ಮಣ್ಣಿನ ಮೇಲೆ ಕೈ ಇಟ್ಟಿದ್ರೆ ಮಣ್ಣು ಬಂಗಾರ ಆಗ್ತಿತ್ತು. ಅಲ್ಲಾಹನ ಸಂತರು ಕೈ ಮುಚ್ಚಿ ಕೈ ತೆಗೆದಿದ್ರೆ ಬಡವರ ಜನರನ್ನು ಹೊಟ್ಟಿ ತುಂಬಿತ್ತು. ಅಲ್ಲಾಹನ ಸಂತರು ಅಲ್ಲಾಹನ ಬಾರಿನ ಒಂದು ಸಾರಿ ದುವಾ ಮಾಡಿದ್ರೆ ಎಷ್ಟೋ ಜನರ ಜೀವನ ಪ್ರಪಾರ ಆಗ್ತಿತ್ತು, ಸುಖ ಶಾಂತಿ ಸಿಕ್ತಿತ್ತು. ಪ್ರೀತಿಯ ಸಹೋದರರೇ, ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾಹಿ ಅಲೈಹಿ 2 ಸಾರಿ ತಿಳಿಸಿ ಹೇಳಿದ್ರು, ನಮ್ಮ ಮುಖ ಖಾನೆ ಕಾಬಾ ಕಡೆ ಇದೆ, ಗಮನ ಕೊಟ್ಟು ಕೇಳು, ನೀನು ತಿಳ್ಕೊ, ನಮ್ಮ ಮುಖ ಖಾನೆ ಕಾಬಾ ಕಡೆ ಇದೆ. ಆದ್ರೆ ಆ ವ್ಯಕ್ತಿ ನಂಬಕ್ ಕೂತಿದ್ದಿಲ್ಲ. ಪ್ರೀತಿಯ ಸಹೋದರರೇ, 3ನೇ ಸಾರಿ ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾಹಿ ಅಲೈಹಿ ತಿಳಿಸಿ ಹೇಳಿಲ್ಲ. ಆ ವ್ಯಕ್ತಿಯ ಚಂದದ ಮೇಲೆ ತಲೆ ಮೇಲೆ ಕೈ ಇಟ್ಟು ತೋರಿಸಿದ್ರು. ಈಗ ನೋಡು ಖಾನಾ ಕಾಬಾ ಕಾಣಾ ಕುಂತಿದ್ದಿಲ್ಲ. ಪ್ರೀತಿಯ ಸಹೋದರರೇ, ಹಜರತ್ ಮೈನುದ್ದೀನ್ ಅವರು ಹೇಗೆ ಆ ವ್ಯಕ್ತಿಯ ತಲೆ ಮೇಲೆ ಕೈ ಇಡಬೇಕಾಗಿತ್ತು, ಆ ವ್ಯಕ್ತಿ ಗಾಡಿ ನೋಡಕ್ ಕುಂತಿದ್ದಿಲ್ಲ, ತನ್ನ ಕಣ್ಣಿಂದ ಖಾನೆ ಕಾಬಾವನ್ನು ನೋಡಕ್ ಕುಂತಿದ್ದ. ಪ್ರೀತಿಯ ಸಹೋದರರೇ, ಖಾನೆ ಕಾಬಾವನ್ನು ನೋಡಕ್ ಕುಂತಿದ್ದ. ಅಲ್ಲಾಹು ಅಕ್ಬರ್. ಖಾನೆ ಕಾಬಾ ನೋಡಿದ ತಕ್ಷಣ ಹೇಳಿದ, ಐ ಮೈನುದ್ದೀನ್, ನನ್ನ ಕಣ್ಣಿನ ಮುಂದೆ ಗಾಡಿ ಕಾಣಕ್ ಕುಂತಿಲ್ಲ, ಖಾನೆ ಕಾಬಾ ಮತ್ತು ತವಾಫ್ ಮಾಡಕ್ ಕುಂತಿರುವ ಜನರು ಕಾಣಕ್ ಕುಂತಿದ್ದಾರೆ. ನೀವು ನಮಾಜ್ ಮಾಡಿದ ರೂಟು ಸರಿ ಇದೆ. ಇವರಿದ್ರು ಅಲ್ಲಾಹನ ಸಂತರು. ಪ್ರೀತಿಯ ಸಹೋದರರೇ, ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾಹಿ ಅಲೈಹಿ ಜನರಿಗೆ ಒಳ್ಳೆವಾದ ಸಂದೇಶ ಕೊಟ್ರು. ಪ್ರೀತಿಯ ಸಹೋದರರೇ, ಒಂದು ಸಾರಿ ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾಹಿ ಅಲೈಹಿ ಬಗ್ದಾದ್ ನಲ್ಲಿ ಹೋಗಿದ್ರು. ಹೋಗಿದ ನಂತರ 6 ಜನರು ಬೆಂಕಿಯ ಪೂಜೆ ಮಾಡ್ತಿದ್ರು, ಬೆಂಕಿಗೆ ನಂಬ್ತಿದ್ರು. ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾಹಿ ಅಲೈಹಿ ಆ ಜನರ ಸಮೀಪ ಬಂದಿದ ನಂತರ, ಅಲ್ಲಾಹು ಅಕ್ಬರ್, ಆ ಜನರು ಎಂತಹ ಜನರು! ಆ ಜನರು ಬೆಂಕಿಗೆ ನಂಬ್ತಿದ್ರು, ಬೆಂಕಿಗೆ ಪೂಜೆ ಮಾಡ್ತಿದ್ರು. ಊರಿನಲ್ಲಿರುವ ಎಲ್ಲಾರು ಜನರು ಆ 6 ಜನರಿಗೆ ಭಯ ಪಡ್ಕೊಂಡ್ರೆ ಹೆದರ್ತಿದ್ರು. ಆ ಬೆಂಕಿಗೆ ನಂಬರು ಜನರು ಏನಿದ್ರು 6 ತಿಂಗಳಿಗೆ ಒಮ್ಮೆ ಬರೀ 1 ತುತ್ತು ಅನ್ನ ಅಷ್ಟೇ ತಿಂತಿದ್ರು. ಏಕ್ ನಿವಾಲ 1 ತುತ್ತು ಅನ್ನ ಅಷ್ಟೇ ತಿಂತಿದ್ರು, ಜಾಸ್ತಿ ತಿಂತಿಲ್ಲ. ಆ ರೀತಿ ಅವ್ರದ್ದು ಪ್ರಾರ್ಥನೆ, ಆ ರೀತಿಯಂತಹ ಜಿಕ್ರ್ ಅಸ್ಕಾರ ಅವ್ರ ಒಳಗಿತ್ತು. ಜನರು ಅವ್ರಿಗೆ ನೋಡಿ ಭಯ ಪಡ್ಕೊಂತಿದ್ರು. ಪ್ರೀತಿಯ ಸಹೋದರರೇ, ಪ್ರಪಂಚದ ವಸ್ತುಗಳಿಗೆ ನೋಡಿ, ಪ್ರಪಂಚದ ವಸ್ತುಗಳಿಗೆ ನಂಬರು ಜನರು. ಅವ್ರು ಎಷ್ಟೋ ದೊಡ್ಡ ಮಾತಾಡುಗಳಾಗ್ರಿ, ಅವ್ರ ಒಳಗೆ ಈ ಪ್ರಪಂಚದ ಸೃಷ್ಟಿ ಮಾಡುವ ಭಗವಂತನ ಪ್ರೀತಿ ನಿಗಿಲ್ಲ ಅಂದ್ರೆ ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರೆ ನೀವೆಷ್ಟೇ. ನಾವು ಪ್ರಪಂಚಗಳದ್ದು ವಸ್ತುಗಳಿಗೆ ನೋಡಿ ನಂಬಬಾರದು. ಒಂದು ಏನಾದ್ರೆ ಉದಾಹರಣೆಗಾಗಿ ನಾವು ಯಾವುದೇ ಉರುಸ್ಗೆ ಹೋಗಿದೀವಿ, ಯಾವುದೇ ಅಂಗಡಿಯಲ್ಲಿ ಹೋಗಿದೀವಿ, ಯಾರಾದ್ರೆ ಬಾಬಾ ಸಿಕ್ತರು, ಏನ್ ಹೇಳಿದ್ರು, ಈ ಉಂಗುರ ಹಾಕೋರಿ ನಿಮ್ಮ ಜೀವನ ಅಪರಂಪರ ಆಗ್ತೈತಿ. ಈ ಕಲ್ಲಿನೊಳಗೆ ಅಂತ ಇಂಥ ಶಕ್ತಿ ಇದೆ. ಅಲ್ಹಮ್ದುಲಿಲ್ಲಾಹ್, ಸ್ವಲ್ಪ ಕಲ್ಲುಗಳಿದೆ. ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಕೌಲಿದೆ, ಬುಜುರ್ಗಾನ್ ಇಸ್ಲಾಂ ಹೇಳಿದ್ದಾರೆ, ಇಂತಹ ಕಲ್ಲು ಹಾಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಸುಧಾರಣೆ ಅಲ್ಹಮ್ದುಲಿಲ್ಲಾಹ್ ಬರ್ತೈತಿ. ಅಲ್ಲಾಹನ ದೊಡ್ಡ ಸಂತ ಹೇಳಿದ್ರು. ಒಬ್ಬೊಬ್ರು ಏನ್ ಹೇಳ್ತಾರೆ, ಅಲ್ಲಾಹನ ಸಂತರು ಅತ್ಯಂತ ಜಾಸ್ತಿ ಸರ್ಚ್ ಮಾಡ್ತಿದ್ರು, ಅತ್ಯಂತ ಜಾಸ್ತಿ ಒಳಗಡೆ ಹೋಗ್ತಿದ್ರು. ಒಂದು ಕಲ್ಲು ಹಾಕೊಂಡಿದ್ರೆ, ಆ ಕಲ್ಲು ಉಂಗುರನಲ್ಲಿ ಹಾಕೊಂಡು, ಉಂಗುರ ನಮ್ಮ ಬಟ್ಟೆನಲ್ಲಿ ಹಾಕೊಂಡಿದ್ರೆ ನಮ್ಮ ಜೀವನದಲ್ಲಿ ಶಾಂತಿ ಸುಖ ಸಿಕ್ತಿತ್ತಂತೆ. ಬರೀ ಒಂದು ಕಲ್ಲು ಉಂಗುರದಲ್ಲಿ ಹಾಕೊಂಡಿದ್ರೆ, ಏನು ಬಟ್ಟೆನಲ್ಲಿ ಹಾಕೊಂಡಿದ್ರೆ. ಅಲ್ಲಾಹನ ಸಂತರು ಏನ್ ಮಾಡ್ತಿದ್ರು, ಅಲ್ಲಾಹು ಅಕ್ಬರ್, ಅಲ್ಲಾಹ ರಬ್ಬುಲ್ ಇಜ್ಜತ್ ಪ್ರಪಂಚದಲ್ಲಿ ಎಂತ ವಸ್ತುಗಳಿಗೆ ಸೃಷ್ಟಿ ಮಾಡಿದ್ದಾನೆ. ಒಂದು ಕಲ್ಲು, ಆ ಕಲ್ಲು ಉಂಗುರಲ್ಲಿ ಹಾಕಿ, ಆ ಉಂಗುರ ನಿಮ್ಮ ಬರಳಲ್ಲಿ, ನಿಮ್ಮ ಏನೋ ಬಟ್ಟೆನಲ್ಲಿ ಹಾಕೋರಿ, ನಿಮ್ಗೆ ಎಷ್ಟು ಶಾಂತಿ ಸಿಗುತ್ತದೆ, ಎಷ್ಟು ಬರುವ ಕಷ್ಟಗಳು ದೂರ ಆಗುತ್ತದೆ. ನಮ್ಗೆ ಇದು ಬರೇ ಒಂದು ಕಲ್ಲು ಹಾಕೊಂಡಿದ್ರೆ ಎಷ್ಟು ಕಷ್ಟಗಳು ದೂರ ಆಗ್ತಾವ ಅಂದರೆ ನಮ್ಗೆ ಕಲ್ಲು ಬೇಡ, ಈ ಕಲ್ಲಿಗೆ ಸೃಷ್ಟಿ ಮಾಡುವ ಅಲ್ಲಾಹ ರಬ್ಬುಲ್ ಇಜ್ಜತ್ ನಮ್ಗೆ ಪ್ರೀತಿ ಬೇಕು. ಅಲ್ಲಾಹನ ಸಂತರ ಈ ರುಚಿ, ಇದು ಏನು ಪ್ರೀತಿ ಇತ್ತು ಪ್ರೀತಿಯ ಸಹೋದರರೇ. ನಮ್ಗೆ ಈ ಕಲ್ಲು ಬೇಡ, ಕಲ್ಲಿಗೆ ಸೃಷ್ಟಿ ಮಾಡುವ ಭಗವಂತ ನಮ್ಗೆ ಪ್ರೀತಿ ಬೇಕು, ಅಲ್ಲಾಹನ ಪ್ರೀತಿ ನಮ್ಗೆ ಬೇಕು. ಪ್ರೀತಿಯ ಸಹೋದರರೇ, ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾಹಿ ಅಲೈಹಿ ಆ 6 ಜನರ ಸಮೀಪ ಬಂದಿದ ನಂತರ ಇಡೀ ಊರಿನ ಜನರು 6 ಜನರಿಗೆ ನೋಡಿ ಭಯ ಪಡ್ಕೊಂಡಿದ್ರು. ಹಜರತ್ ಮೈನುದ್ದೀನ್ ಅವ್ರ ಸಮೀಪ ಬಂದಿದ ನಂತರ ಈ 6 ಜನರು ಹಜರತ್ ಮೈನುದ್ದೀನ್ ಅವರಿಗೆ ನೋಡಿ ಭಯ ಪಡ್ಕೊಳಕ್ ಕುಂತಿದ್ರು. ಇವ್ರ ಸಮೀಪ ಬಂದ್ರು, ಇವ್ರಿಗೆ ನೋಡಿ ಆ 6 ಜನರು ಭಯ ಪಡ್ಕೊಳಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್, ನಾವು ಇಡೀ ಊರಿನ ಜನರು ಇವ್ರಿಗೆ ಭಯ ನೋಡಿ ನಾವು ಭಯ ಪಡ್ಕೊಂತಿದ್ವಿ, ನಮ್ಮ ಕಾಲ್ ಸರಿಯಾಗಿ ನಿಂದಿರ್ತಿದ್ದಿಲ್ಲ. ಇವರು ಮುಸಲ್ಮಾನ್ ಗುರು ಬಂದಿದ್ದಾರೆ, ಅವ್ರ ಗುರುಗಳಿಗೆ ನೋಡಿ ಇವ್ರು ಭಯ ಪಡ್ಕೊಳಕ್ ಕುಂತಿದ್ದಾರ. ಇವ್ರೊಳಗೆ ಅಂತದ್ದು ಏನ್ ಶಕ್ತಿ ಇದೆ. ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾಹಿ ಅಲೈಹಿ ಆ 6 ಜನರಿಗೆ ಕುಂದರ್ಸಿ ತಿಳಿಸಿ ಹೇಳಿದ್ರು, ಏನಂತ, ಬಾರಿ ಸಮೀಪ ಕುಂದ್ರಿಲಿ, ನೋಡ್ರಿ ಅಲ್ಲಾಹನ ಸಂತರ ಪ್ರವಚನ, ಅಲ್ಲಾಹನ ಸಂತರಿನ ಮಾತು, ಅಲ್ಲಾಹ ರಬ್ಬುಲ್ ಇಜ್ಜತ್ ಅಲ್ಲಾಹನ ಸಂತರಿಗೆ ಎಂತ ಶಕ್ತಿ ಕೊಟ್ಟಿದ್ದಾನೆ. ಅದಕ್ಕೆ ಶಾಯರ್ ಕೇಳಿಲ್ಲ ನಾವು ಎಲ್ಲಾರು. ಆ ಶಾಯರ್ ಏನಿದೆ, ನಿಗಾಹೆ ವಲಿಯೋ ಮೇ ವೋ ತಾಸೀರ್ ದೇಖಿ, ನಿಗಾಹೆ ವಲಿಯೋ ಮೇ ವೋ ತಾಸೀರ್ ದೇಖಿ, ಬದಲ್ತಿ ಹಜಾರೋಂ ಕಿ ತಕದೀರ್ ದೇಖಿ, ಬದಲ್ತಿ ಹಜಾರೋಂ ಕಿ ತಕದೀರ್. ಬರೀ ದೃಷ್ಟಿ ಹಾಕಿದ್ರೆ ಸಾಕು, ಅವ್ರ ಜೀವನನೇ ಅಪರಂಪರ ಆಗ್ತಿದ್ದು, ಏನು ಸುಖಾನೇ ಸುಖ ಸಿಕ್ತಿತ್ತು. ಬದಲ್ತಿ ಹಜಾರೋಂ ಕಿ ತಕದೀರ್ ದೇಖಿ. ಇಂತಹ ಅಲ್ಲಾಹನ ಸಂತರಿದು. ಸಮೀಪ ಕುಂದ್ರಸ್ ಏನ್ ಮಾಡಿದ್ರು, ತಿಳಿಸಿ ಹೇಳಿದ್ರು, ನೀವು ಬೆಂಕಿಗೆ ಎದಕ್ ಪೂಜೆ ಮಾಡ್ತೀರಾ, ಬೆಂಕಿಗೆ ಎದಕ್ ನಂಬ್ತೀರಾ? ನಂಬೋದು ಕಾರಣ ಏನಾದ್ರೂ ಉದ್ದೇಶ ಇರ್ಬೋದು. ಯಾಕೆಂದ್ರೆ ಯಾವುದೇ ಉದ್ದೇಶ ಇರಲಾರ್ದಂಗೆ ಯಾರು ಜನರು ಕೆಲಸ ಮಾಡಂಗಿಲ್ಲ. ನೀವು ಯಾವುದೇ ಕೆಲಸ ಮಾಡ್ರಿ ಅದ್ರ ಹಿಂದೆ ಏನಾದ್ರೂ ಉದ್ದೇಶ ಇರ್ತದೆ.
ದೊಡ್ಡವಾದ ಕೆಲಸ ದೂರು. ಒಬ್ಬರಿಗೆ ಯಾರಾದ್ರೂ ನೀವು ಸಲಾ ಮಾಡ್ಬೇಕಂದ್ರೆ ಉದ್ದೇಶ ಇರ್ತೈತಿ, ಐತಿಲ್ಲ ಹಕ್ಕಿಕತಿಲ್ಲ ಇವತ್ತು ಪ್ರಪಂಚದ ಮಾತಿದೆ. ನಾವ್ ಯಾರು ಒಬ್ಬರಿಗೆ ಸಲಾ ಮಾಡ್ಬೇಕಂದ್ರಿ, ಅವ್ರಿಗೆ ಗೌರವ ಕೊಡ್ಬೇಕಂದ್ರೆ ಒಂದು ಉದ್ದೇಶ ಇರ್ತೈತಿ ಹಿಂದು. ಇಲ್ಲಪ್ಪ ಸ್ವಲ್ಪ ಸಲಾಂ ಕಲಾಂ ಮಾಡ್ತಾ ಇದ್ರೆ ಮುಂದೆ ಇನ್ಶಾಲ್ಲ ಅವಶ್ಯಗಳು ಬಿಡ್ತೈತಿ, ಅವ್ರಿಂದಾನೇ ನಮ್ ಕೆಲಸ ಆಗ್ತೈತಿ, ಏನಾದ್ರೆ ಕೆಲಸ ಆಗ್ತೈತಿ ಅವ್ರಿಂದ ಉದ್ದೇಶ ಇಟ್ಕೊಂಡು ನಾವು ಎಲ್ಲಾ ಕೆಲಸ ಮಾಡ್ತಿರ್ತೀವಿ. ಹಜರತ್ ಮೈನುದ್ದೀನ್ ಚಿಶ್ತಿ ಅವ್ರು ಕೇಳಿದ್ರು, ಯಾವ್ದು ಉದ್ದೇಶನಿಂದ ನೀವು ಇದು ನಂಬಕ್ ಕುಂತಿದ್ದೀರಾ, ಇದಕ್ಕೆ ಪೂಜೆಯನ್ನು ಮಾಡಕ್ ಕುಂತಿದ್ದೀರಾ? ಆ 6 ಜನರು ಏನ್ ಹೇಳಿದ್ರು, ನಾವು ಪೂಜೆ ಮಾಡೋದು ನಂಬೋದು ಕಾರಣ ಏಕೆಂದ್ರೆ ನಾವು ನಾಳೆ ಸತ್ತಿದ ನಂತರ ನರಕದ ಬೆಂಕಿ ನಮ್ಗೆ ಸುಡಿಯೋದಿಲ್ಲ. ಈಗ ನಾವು ಈ ಬೆಂಕಿಯ ಸಂತೋಷ ನಾವು ಪಡ್ಕೊಂಡಿದ್ರಿ, ಈ ಬೆಂಕಿಗೆ ನಾವು ಸಂತೋಷ ಮಾಡಿದ್ರೆ ಈ ಬೆಂಕಿ ನಮ್ಗೆ ನಾಳೆ ಸುಡಿಯೋದಿಲ್ಲ. ಅದು ಎಂತಹ ಬೆಂಕಿ, ನರಕದಿಂದನೇ ಬಂದಿದೆ ಇದು ಬೆಂಕಿ, ನರಕನಿಂದನೇ ಬಂದಿದೆ, ಆದ್ರೆ ಡೈರೆಕ್ಟ್ ಬಂದಿಲ್ಲ. ಒಂದು ರಿವಾಯತ್ನಲ್ಲಿ 70,000 ನೀರುಗಳಿಂದ ಈ ಬೆಂಕಿಗೆ ತೊಳೆದು ಸ್ವಚ್ಛತೆ ಮಾಡಿ ಆಮೇಲೆ ಪ್ರಪಂಚದಲ್ಲಿ ಈ ಬೆಂಕಿಗೆ ಕಳಿಸಿದಾನೆ ಎಲ್ಲಾರು ಬೀಜ. ಆದ್ರೆ ಎಷ್ಟು ಭಯಾನಕ ಇದೆ, ಎಷ್ಟು ಡೇಂಜರ್ ಇದೆ ಬೆಂಕಿ ಇದು. ತಕ್ಷಣ ಸುಟ್ಟು ಬೂದಿ ಮಾಡಿಬಿಡ್ತೈತಿ ಎಲ್ಲಾ ವಸ್ತುಗಳಿಗೆ, ಅಂತಹ ಶಕ್ತಿ ಬೆಂಕಿ ಒಳಗಿದೆ. ಬರೀ ಇದು ಬೆಂಕಿ ಯಾವುದೇ ವಸ್ತು ಸಿಕ್ಕಿದ್ರೆ ಸುಟ್ಟಿ ಬೂದಿ ಮಾಡ್ತಿದೆ ಅಂದ್ರೆ ಮತ್ತು ನರಕದ ಬೆಂಕಿ ಯಾವ ರೀತಿ ಇರಬಹುದು? 70,000 ನೀರುಗಳಿಂದ ತೊಳೆದು ಕಳ್ಸಿದ್ರನೆ ಇಂತಹ ಶಕ್ತಿ ಬೆಂಕಿ ಒಳಗಿದೆ. ಆ ಬೆಂಕಿ ಯಾವ ರೀತಿ ಇರ್ಬೋದು ಹಂಗಂದ್ರೆ? ರಿವಾತ್ನಲ್ಲಿ ಬಂದಿದೆಯಾ, ಆ ಬೆಂಕಿ ಕೆಂಪಿಲ್ಲ, ಬೆಳೆದಿಲ್ಲ, ಹಸರಿಲ್ಲ, ಎಲ್ಲ ಕರಗಾಗಿದೆ, ಕಪ್ಪಾಗಿದೆ. ನರಕದ ಬೆಂಕಿ ಯಾರು ಕಾಣಂಗಿಲ್ಲ, ಅಂತ ಬೆಂಕಿ ನರಕದ ಬೆಂಕಿ ಇದೆ. ಹಜರತ್ ಮೈನುದ್ದೀನ್ ಚಿಶ್ತಿ ಕೇಳಿದ್ರು ಉದ್ದೇಶ ಏನು? ಆ ಜನರು ತನ್ನ ಉದ್ದೇಶವನ್ನು ಹೇಳಿದ್ರು. ಹಜರತ್ ಮೈನುದ್ದೀನ್ ಏನ್ ಹೇಳಿದ್ರು, ಈ ಬೆಂಕಿಗೆ ಈ ರೀತಿ ನೇಮಕೆ ಇಟ್ಕೊಂಡು ನೀವು ಪೂಜೆ ಮಾಡಕ್ ಕುಂತಿದ್ದೀರಾ, ನಂಬಕ್ ಕುಂತಿದ್ದೀರಾ? ಐ ಜನರು, ಈ ರೀತಿ ಬೆಂಕಿಗೆ ನಂಬಕ್ ಹೋಗ್ಬೇಡ್ರಿ, ಈ ರೀತಿ ಬೆಂಕಿಗೆ ಪೂಜೆ ಮಾಡಕ್ ಹೋಗ್ಬೇಡ್ರಿ. ಈ ಬೆಂಕಿಗೆ ಯಾರು ಸೃಷ್ಟಿ ಮಾಡಿದಾನೆ ಆ ಭಗವಂತನ ಪ್ರೀತಿ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ. ಅಲ್ಲಾಹನ ಪ್ರೀತಿ, ಅಲ್ಲಾಹ ರಬ್ಬುಲ್ ಇಜ್ಜತ್ಗೆ ಪ್ರೀತಿಯನ್ನು ಮಾಡಿರಿ. ಬೆಂಕಿಗೆ ಎದಕ್ಕೆ ನೀವು ಪ್ರೀತಿ ಮಾಡಕ್ ಹೊಂದಿದ್ದೀರಾ? ಬೆಂಕಿ ಯಾರಿಗೆ ಇವತ್ತಿಗಾಗಿ ಜೀವನ ಕೊಟ್ಟಿಲ್ಲ, ಬೆಂಕಿನಿಂದ ಯಾರು ಸುಖ ಪಡ್ಕೊಂಡಿಲ್ಲ, ಯಾರು ಸಮೀಪ ಬಂದ್ರು ಎಲ್ಲಾರು ಸುಟ್ಟು ಬೂದಿ ಆದ್ರು, ಎಲ್ಲಾರು ಸುಟ್ಟಿ ಬೂದಿ ಆದ್ರು. ಅಲ್ಲಾಹ ರಬ್ಬುಲ್ ಇಜ್ಜತ್ ಬೆಂಕಿ ಸೃಷ್ಟಿ ಮಾಡಿದಾನೆ, ಅಲ್ಲಾಹ ರಬ್ಬುಲ್ ಇಜ್ಜತ್ನ ಪ್ರೀತಿ ನಿಮ್ಮೊಳಗೆ ಇಟ್ಕೋರಿಲ್ಲ. ನಾವು ಹೇಗೆ ನಂಬಬೇಕು ಅಲ್ಲಾಹನ ಪ್ರೀತಿ? ನೀವು ಏನಾದ್ರೆ ತೋರಿಸ್ರಿ ಅಂತ ಜನರು ಹೇಳಿದ್ರು. ಹಜರತ್ ಮೈನುದ್ದೀನ್ ಚಿಶ್ತಿ ಅವರು ಇದು ಹೇಗೆ ಮಾತುಕಳಬೇಕಿತ್ತು? ನಾನು ನಿಮ್ಗೆ ಒಂದು ಪವಾಡ ತೋರಿಸುತ್ತೇನೆ, ಅಲ್ಲಾಹ ರಬ್ಬುಲ್ ಇಜ್ಜತ್ಗೆ ನಾನು ಪ್ರೀತಿ ಮಾಡ್ತೇನೆ, ಜೀವಕ್ಕಿಂತ ಜಾಸ್ತಿ ಅಲ್ಲಾಹಗೆ ಪ್ರೀತಿ ಮಾಡಿ, ಮತ್ತೆ ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನಾನು ಪ್ರೀತಿಯನ್ನು ಮಾಡ್ತೇನೆ, ನನ್ನ ಪ್ರೀತಿ ಅಂತಹ ನಿಜ ಪ್ರೀತಿ. ಹಜರತ್ ಮೈನುದ್ದೀನ್ ಚಿಶ್ತಿ ಅವರು ಕೈ ಹಾಕಿಲ್ಲ, ಕೂದಲ ತೆಗಿನೂ ಅದ್ರ ಒಳಗೆ ತೆಗೆದು ಹಾಕಿಲ್ಲ, ಬಟ್ಟೆ ತೆಗೆದು ಹಾಕಿಲ್ಲ, ಬರೀ ಕಾಲಿನ ಚಪ್ಪಲಿ, ಕಾಲಿನಲ್ಲಿ ಹಾಕೊಂಡಿರುವ ಚಪ್ಪಲಿ, ಒಂದು ಚಪ್ಪಲಿ ತೆಗೆದು ಹಜರತ್ ಮೈನುದ್ದೀನ್ ಚಿಶ್ತಿ ರಹಮತುಲ್ಲಾಹಿ ಅಲೈಹಿ ಆ ಬೆಂಕಿ ಒಳಗೆ ಬಗಿದ್ರು. ಆ 6 ಜನರು ಏನು ಬೆಂಕಿಗೆ ಪೂಜೆ ಮಾಡ್ತಿದ್ರು, ನಂಬ್ತಿದ್ರು, ಏನೋ ಅದಕ್ಕೆ ಪ್ರೀತಿ ಮಾಡ್ತಿದ್ರು, ಆ ಜನರು ತನ್ನ ಕಣ್ಣಿಂದ ನೋಡಕ್ ಕುಂತಿದ್ದಾರೆ. ಹಜರತ್ ಮೈನುದ್ದೀನ್ ಅವರು ಕೈ ಹಾಕಿಲ್ಲ, ತನ್ನ ದೇಹದ ಯಾವುದೇ ಭಾಗದ ಏನೋ ಬಟ್ಟೆ ಗಿಟ್ಟೆ ಹಾಕಿಲ್ಲ, ಏನು ಕೂದಲ ಹಾಕಿಲ್ಲ, ಕಾಲಿನ ತಳಗಿರುವ ಚಪ್ಪಲಿವನ್ನು ಬೆಂಕಿನಲ್ಲಿ ಒದ್ದಿದ್ದಾರೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಬೆಂಕಿನಲ್ಲಿ ಆ ಚಪ್ಪಲಿ ಬಗ್ಗಿದ ನಂತರ ಹಜರತ್ ಮೈನುದ್ದೀನ್ ಚಿಶ್ತಿ ರಹಮತುಲ್ಲಾಹಿ ಅಲೈಹಿ ಸ್ವಲ್ಪ ಸಮಯ ನಂತರ ಆ ಬೆಂಕಿನಿಂದ ಚಪ್ಪಲಿ ತೆಗೆಯುತ್ತಾರೆ. ತೆಗೆದ ನಂತರ ಜನರಿಗೆ ತೋರಿಸ್ತಾರೆ, ನೋಡಿ ನನ್ನ ಚಪ್ಪಲಿ ಹೇಗೆ ಸುಟ್ಟಿದೆ ಅನ್ನೋದು. ಆ 6 ಜನರು ಕಣ್ಣು ತೆಗಿ ಹೇಗೆ ಚಪ್ಪಲಿಗೆ ನೋಡ್ಬೇಕು. ಪ್ರೀತಿಯ ಸಹೋದರರೇ, ಇಡೀ ಚಪ್ಪಲಿ ಮ್ಯಾಲೆ ಸ್ವಲ್ಪನೇ ಗಾವ ಸುಟ್ಟಿದ್ದು ಯಾವುದೇ ತರಹದ ಕಾಣ ಬರಕುಂತಿಲ್ಲ. ಪ್ರೀತಿಯ ಸಹೋದರರೇ, ಆ ಜನರು ಈ ಚಪ್ಪಲಿಗೆ ಸುಡಲಾರ್ದ ನೋಡಿದ ನಂತರ ಆ ಜನರು ಏನ್ ಮಾಡಿದ್ರು, ಐ ಮೈನುದ್ದೀನ್, ಬರೀ ನಿಮ್ಮ ಚಪ್ಪಲಿಗೆ ಬೆಂಕಿ ಕುಂತಿಲ್ಲ ಅಂದರೆ ನಿಮ್ಮ ದೇಹ ನಾಳೆ ಕಯಾಮತ್ ದಿನದಲ್ಲಿ ಹೇಗೆ ನರಕನ ಹೋಗ್ಬೇಕು? ಐ ಮೈನುದ್ದೀನ್, ನಮ್ಗೆ ಇದ್ಕೆ ಬೆಂಕಿನ ಪ್ರೀತಿ ಬೇಡ, ನಮ್ಗೆ ಅಲ್ಲಾಹನ ಪ್ರೀತಿ ಬೇಕು ಅಂತ 6 ಜನರು ಕಲ್ಮಾ ಓದಿ ಮುಸಲ್ಮಾನ ಆದ್ರು. ಪ್ರೀತಿಯ ಸಹೋದರರೇ, 6 ಜನರು ಕಲ್ಮಾ ಓದಿ ಲಾ ಇಲಾಹಾ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿ ಮುಸಲ್ಮಾನ ಆದ್ರು. ಪ್ರೀತಿಯ ಸಹೋದರರೇ, ಈ ರೀತಿ ಇತ್ತು ಅಲ್ಲಾಹನ ಪವಾಡಗಳು, ಅಲ್ಲಾಹನ ಸಂತರನ ಪವಾಡಗಳು. ಇಂತಹ ಪವಾಡಗಳು ತೋರಿಸ್ರಿ. ಈ ಲಿಂಬೆ ಹಣ್ಣು ಕೊಡೋದು, ತೆಂಗಿನಕಾಯಿ ಕೊಡೋದು, ದಾರ ಕೊಡೋದು, ಇದು ಎಲ್ಲಾರಿಗೆ ಕಾಮನ್ ಇದೆ. ಆದ್ರೆ ಎಲ್ಲಾ ವಸ್ತುಗಳ ಮೇಲೆ ನಿಮಗೆ ಏನೋ ನೆಮ್ಕಿನ ಮೇಲೆ ಎಲ್ಲ ಡಿವೈಡ್ ಆಗ್ತದೆ. ನೆಮ್ಕಿನ ಮೇಲೆ ನಿಮ್ಮ ನೆಮ್ಕಿ ಇಂತಹ ವಸ್ತುಗಳಿಗಿಂತ ಜಾಸ್ತಿ ಅಲ್ಲಾಹನ ಮೇಲೆ ಇದ್ದರೆ ಇದು ಯಾವುದೇ ವಸ್ತುಗಳ ಅವಶ್ಯಕತೆ ಬೆಳೀತಿದ್ದಿಲ್ಲ. ಆದ್ರೆ ಪ್ರೀತಿಯ ಸಹೋದರರು, ಅಲ್ಲಾಹನ ಸಂತರು ನಿಮ್ಗೆ ಲಿಂಬೆ ಹಣ್ಣಿಂದ ಅವರು ಶಿಫಾ ಮಾಡಂಗಿಲ್ಲ. ಅವರು ಎದರಿಂದ ಮಾಡುತ್ತಾರೆ? ಎದರಿಂದ ಅವರು ನಿಮ್ಗೆ ರೋಗನಿಂದ ಶಿಫಾ ಮಾಡುತ್ತಾರೆ. ಅವ್ರಿಗೆ ಲಿಂಬೆ ಹಣ್ಣು ಅವಶ್ಯಕತೆ ಬೆಳೆದಿಲ್ಲ. ಅಲ್ಲಾಹನ ಪವಿತ್ರವಾದ ಗ್ರಂಥ ಕುರಾನ್ ಮಜೀದನಿಂದ ಶಿಫಾವನ್ನು ಮಾಡಿಸುತ್ತಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು, ಏಕೆಂದ್ರೆ ಅವ್ರದ್ದು ವಿಶ್ವಾಸ ಅಲ್ಲಾಹನ ಮೇಲೆ ಇದೆ, ಅವ್ರ ಈಮಾನ್ ಪಕ್ಕಾ ಇದೆ, ಅವ್ರ ಪ್ರೀತಿ ಪಕ್ಕಾ ಇದೆ. ಎದರ ಮೇಲೆ? ಅಲ್ಲಾಹ್ ಮತ್ತು ರಸೂಲು ಮತ್ತು ಕುರಾನಿನ ಮೇಲೆ, ಸುನ್ನತ್ತಿನ ಮೇಲೆ. ಅಲ್ಲಾಹನ ಸಂತರು ಈ ರೀತಿ ಇದ್ರು. ಪ್ರೀತಿಯ ಸಹೋದರರೇ,